ಇರಾನ್ ಇಸ್ರೇಲ್ ಯುದ್ಧದ ಒಂದು ಎಫೆಕ್ಟ್ ಮೈಸೂರಿಗೆ ತಟ್ಟಿದೆ ಅಂತಾನೆ ಹೇಳ್ಬೋದು. ಈ ಒಂದು ಯುದ್ಧದ ಎಫೆಕ್ಟ್ ಇವಾಗ 2ನೇ ದಿನಕ್ಕೆ ಕಾಲಿಟ್ಟಿದೆ. ಈ ಒಂದು ಯುದ್ಧದ ಎಫೆಕ್ಟ್ ನಿಂದ ಮೈಸೂರಿನ ಸಾಕಷ್ಟು ಕಡೆ ಹೋಟೆಲ್ಗಳು ಕೂಡ ಬಂದಾಗಿ ಇವತ್ತು ನಾವು ಮೈಸೂರಿನಲ್ಲಿರುವಂತಹ ಬ್ರಾಹ್ಮಿನ್ಸ್ ಉಪಹಾರಕ್ಕೆ ಬಂದಿದ್ದೀವಿ. ಈ ಒಂದು ಹೋಟೆಲ್ಗೂ ಕೂಡ ಯುದ್ಧದ ಎಫೆಕ್ಟ್ ಆಗ್ತಿದೆ ಅಂತಾನೆ ಹೇಳ್ಬೋದು. ಇಲ್ಲಿಗೆ ಸಾಕಷ್ಟು ಜನರು ಬಂದು ಊಟವನ್ನ ಮಾಡ್ಕೊಂಡು ಹೋಗ್ತಾರೆ. ಆದ್ರೆ ಇವತ್ತಿನ ದಿನ ಇಲ್ಲಿ ಗ್ರಾಹಕರೇ ಬರ್ತಿಲ್ಲ ಅಂತ ಆಗಿದೆ. ಈ ಒಂದು ಯುದ್ಧದ ಪರಿಣಾಮ ಈ ಒಂದು ಹೋಟೆಲ್ ಪರಿಣಾಮ ಬೀರಿದೆ ಅಂತ ಹೇಳಿ ನಾನು ಇಲ್ಲಿನ ಮಾಲೀಕರನ್ನ ಕೇಳ್ತಾ ಹೋಗ್ತೀನಿ. ಬ್ರಾಹ್ಮಿನ್ ಕೆಫೆ ಒಂದು ಹೋಟೆಲ್ ಮಾಲೀಕರಾದಂತಹ ರಕ್ಷಿತ್ ಅವ್ರು ನಮ್ಮೊಟ್ಟಿಗಿದ್ದಾರೆ. ನಾನು ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಮೇಡಮ್, ಇವಾಗ ಸಾಕಷ್ಟು ಕಡೆ ಮೈಸೂರಿನ ಹೋಟೆಲ್ ಕೂಡ ಬಂದಾಗಿದೆ. ಯಾಕಂತ ಹೇಳಿದ್ರೆ ಇರಾನ್ ಇಸ್ರೇಲ್ ಒಂದು ಯುದ್ಧದ ಪರಿಣಾಮ ಇವತ್ತು ಹೋಟೆಲ್ಗಳಿಗೆ ಪರಿಣಾಮ ಬೀರ್ತಾ ಇದೆ. ನಿಮ್ಮ ಒಂದು ಹೋಟೆಲ್ಗೂ ಕೂಡ ಇರಾನ್ ಎಫೆಕ್ಟ್ ತಟ್ಟಿದ್ಯಾ? ಖಂಡಿತವಾಗ್ಲೂ ಹೌದು. ಬರೀ ನನ್ನ ಹೋಟ್ಲಿಗೆ ಅಂತ ಅಲ್ಲ, ಲೈಕ್ ಎಲ್ಲಾ ಹೋಟ್ಲಿಗೂ ಅಷ್ಟೇ. ಮೆನಿ ಗ್ಯಾಸ್ ಕನ್ಸಂಪ್ಷನ್ ಆಗ್ತಾ ಇರೋ ತುಂಬಾ ಐಟಮ್ಸ್ ನಾವು ಆಲ್ರೆಡಿ ಸ್ಟಾಕ್ ಮಾಡ್ಬಿಡಿವೆ. ದೋಸೆ ಇಲ್ಲ, ಅಕ್ಕಿ ರೊಟ್ಟಿ ಇಲ್ಲ, ಇರೋ ರೈಸ್ ಐಟಮ್ನ ಎಷ್ಟು ಅಂತ ಕೊಡ್ಲಿಕ್ಕಾಗುತ್ತೆ, ಹಂಗೆ ಬಿಸಿ ಇರೋದಿಲ್ಲ, ಇದೆಲ್ಲ ಕಂಪ್ಲೇಂಟ್ಸ್ ಬರುತ್ತೆ. ನಾನು ಆಲ್ಸೋ ರೆಂಟ್ ಪೇ ಮಾಡಬೇಕು, ಸ್ಯಾಲ್ರಿ ಪೇ ಮಾಡಬೇಕು. ಸೊ ಇದೆಲ್ಲದಿಗೂ ನನ್ನ ಬಿಸ್ನೆಸ್ ಸೇಲ್ಸ್ ಕಮ್ಮಿ ಆಗ್ತಾ ಹೋದಂಗೂ ಇದೆಲ್ಲ ಕಷ್ಟ ಆಗ್ತಾನೆ ಹೋಗುತ್ತೆ. ಸೊ ಅಂಡ್ ಆಲ್ಸೋ ಸಿಲಿಂಡರ್ಸ್ ಪ್ರೈಸಸ್ ಕೂಡ ಹೈಕ್ ಆಗುತ್ತೆ. ಈಗ ಎಷ್ಟೇ ಪ್ರೈಸ್ ಕೊಟ್ಟು ನಾನು ಸಿಲಿಂಡರ್ ತಗೊಂತೀನಿ ಅಂದ್ರೂ ಅದು ಸಿಗ್ತಾನೂ ಇಲ್ಲ ಕೂಡ. ಸೊ ಇದೆಲ್ಲ ಚಾಲೆಂಜಸ್ ಉಂಟು ಈಗ ಯುದ್ಧದಲ್ಲಿ. ಇಲ್ಲಿ ಬರೋ ಸಿಬ್ಬಂದಿಗಳು ಕೂಡ ನೀವು ಕೊಡೋ ಒಂದು ಸ್ಯಾಲ್ರಿ ನಂಬ್ಕೊಂಡು ಜೀವನ ಮಾಡ್ತಿರ್ತಾರೆ. ಅವ್ರಿಗೂ ಕೂಡ ಸ್ಯಾಲ್ರಿನ ಕೊಡ್ಬೇಕು. ಹೇಗ್ ಕೊಡ್ತೀರಾ ಅಂತ? ಏನು ಮಾಡಕ್ ಆಗಲ್ಲ. ಈಗ ಹೋಟೆಲ್ ಓಪನ್ ಮಾಡಿದೀನಿ ಅಂತ ಅಂದ್ಮೇಲೆ ಸೇಲ್ಸ್ ಕಮ್ಮಿ ಆದ್ರೂ ಸರಿ, ನನ್ನ ಸ್ಟಾಫ್ನೆಲ್ಲ ನಾನು ಸೇಫ್ ಗಾರ್ಡ್ ಮಾಡ್ಲೇಬೇಕು ಇದರಿಂದ. ಹೌದು. ನಿಮ್ಗೆ ಡೈಲಿ ಕಸ್ಟಮರ್ ಅಂತ ಇರ್ತಾರೆ, ಬಂದು ಹೊಟ್ಟೆ ಹಸುವಾಗ್ತಿದೆ, ಊಟ ಬೇಕು ಅಂತ ಕೇಳ್ತೀರಾ, ಸಿಲಿಂಡರ್ ಇಲ್ಲ ಈ ಕಡೆ, ಹೇಗ್ ಊಟ ಕೊಡ್ತೀರಾ? ಇವಾಗ ಇರೋ ಅಷ್ಟನ್ನ ಮ್ಯಾನೇಜ್ ಮಾಡ್ತಾ ಇದೀವಿ, ಮುಂದೆ ಏನಂತ ನೋಡ್ಬೇಕು. ನಮ್ಮ ಗೌರ್ಮೆಂಟ್ಗೆ ಏನಾದ್ರೂ ಹೇಳೋದಾದ್ರೆ ಏನ್ ಹೇಳ್ತೀವಿ? ಸಿಲಿಂಡರ್ ಬೇಕೇ ಬೇಕಾಗುತ್ತೆ. ಲೈಕ್ ಈಗ ಅದು ಎಸೆನ್ಷಿಯಲ್ ಅಲ್ವಾ, ಡೈಲಿ ಎಸೆನ್ಷಿಯಲ್ ಅದು. ಊಟ ತಿಂಡಿ ಇಲ್ಲದೆ ಯಾರ್ ತಾನೇ ಇರ್ಲಿಕ್ಕಾಗುತ್ತೆ. ಅಮ್ಮ ನಮಸ್ತೆ. ಇವಾಗ ನೀವೊಂದು ಹೋಟೆಲ್ ನಂಬ್ಕೊಂಡು ಜೀವನ ಮಾಡ್ತಿದ್ದೀರಾ, ಇಲ್ಲಿ ಕೊಡೋ ಸಂಬಳನ ನಂಬ್ಕೊಂಡು. ಇವಾಗ ಇಲ್ಲೇ ಕೂಡ ಒಂದು ಕಮರ್ಷಿಯಲ್ ಸಿಲಿಂಡರ್ ತಗೊಳಕ್ಕೆ ಆಗ್ತಾ ಇಲ್ಲ, ಜನರಿಗೆ ಒಂದು ಊಟನ ಕೊಡ್ಲಿಕ್ಕೂ ಕೂಡ ಆಗ್ತಾ ಇಲ್ಲ. ನೀವ್ ಜೀವನ ನಡೆಸಕ್ ಏನ್ ಮಾಡ್ತಿದ್ದೀರಾ? ನಂಬ್ಕೊಂಡಿವಲ್ಲವ, ತೊಂದ್ರೆ ಆಯ್ತಾ ಇದೆ. ಈಗ ನಮ್ಗ ಸಿಲಿಂಡರ್ ಬೇಕು, ನಮ್ಗೆ ಇದು ಹೋಟ್ಲಲ್ಲೇ ನಂಬ್ಕೊಂಡು ಜೀವನ ಮಾಡ್ತಾ ಇದೀವಿ. ನಮ್ಗ ಸಂಬಳ ಕೊಡಕ್ ಓನರ್ಗ ತೊಂದ್ರೆ ಆಯ್ತದ. ಅದ್ರಿಂದ ನಮ್ಗ ಸಿಲಿಂಡರ್ ಬೇಕು, ಸಿಲಿಂಡರ್. ಇದೊಂದೇ ಅವ, ಇನ್ನೇನು ಇಲ್ಲ. ಹೋಟ್ಲ್ ಒಂದೇ ಮಾಡ್ತೀವಿ ನಾವು. ಒಂದ್ 2 ವರ್ಷದಿಂದ ಮಾಡ್ತೀವಿ, ಇಲ್ಲೇ ಮಾಡ್ತಾ ಇದೀವಿ. ಇದು ಕಮರ್ಷಿಯಲ್ ಸಿಲಿಂಡರ್ ಆಯ್ತು, ಇವಾಗ ಮನೆ LPG ಸಿಲಿಂಡರ್ ಕೂಡ ಜಾಸ್ತಿ 60 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಅದಕ್ಕೇನ್ ಹೇಳ್ತೀರಾ? ಅದಕ್ಕೆ ಕಮ್ಮಿ ಮಾಡಿ ಅಂತ ಹೇಳ್ತಾ ಇದೀವಿ. ಎಲ್ಲಕ್ಕೂ ತೊಂದ್ರೆ ಆಯ್ತೈತೆ. ಸರ್ಕಾರಕ್ಕೆ ಕೇಳ್ಕೊತಾ ಇರೋದು, ಕಮ್ಮಿ ಮಾಡಿ, ತೊಂದ್ರೆ ಆಯ್ತದ ಜನಗಳಿಗೆಲ್ಲ ಕಷ್ಟ ಅಂತ, ಬಡವ್ರಿಗ ಬಗ್ರಿಗೆ ಎಲ್ರಿಗೂ ತೊಂದ್ರೆ ಆಗ್ತಾ ಇದೆ. ಆದಷ್ಟು ಕಮ್ಮಿ ಮಾಡಿ. ಹೋಟ್ಲವ್ರಿಗೂ ತೊಂದ್ರೆ ಆಯ್ತಾ ಇದೆ. ಇದಿಷ್ಟು ಇರಾನ್ ಮತ್ತು ಇಸ್ರೇಲ್ ಯುದ್ಧದ ಎಫೆಕ್ಟ್ ಮೈಸೂರಿನಲ್ಲಿ 2ನೇ ದಿನಕ್ಕೆ ಕಾಲಿಟ್ಟಿರುವಂತದ್ದು. ಈ ಒಂದು ಎಫೆಕ್ಟ್ ಸಾಕಷ್ಟು ಹೋಟೆಲ್ಗಳನ್ನ ಮುಚ್ಚಿಸಿದೆ. ಈ ಒಂದು ಎಫೆಕ್ಟ್ ಇಲ್ಲಿಗೆ ನಿಲ್ಲುತ್ತಾ, ಇದೊಂದು ಪರಿಣಾಮ ಇಲ್ಲಿಗೆ ಮುಕ್ತಾಯ ಆಗತ್ತಾ ಅಂತ ಹೇಳಿ ಕಾದ್ ನೋಡ್ಬೇಕಾಗಿದೆ. ಇದಿಷ್ಟು ಈ ಹೊತ್ತಿನ ಸುದ್ದಿ. ಇದೇ ತರ ಮತ್ತಷ್ಟು ಅಪ್ಡೇಟ್ಸ್ ಗಾಗಿ ನೋಡ್ತಾ ಇರಿ ಫಸ್ಟ್ ವೇವ್ ನ್ಯೂಸ್. ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ಭೂಮಿಕಾ ಧರ್ಮಪ್ಪ, ಮೈಸೂರು. ಫಸ್ಟ್ ವೇವ್ ನ್ಯೂಸ್, ನಿಮ್ಮ ದಾರಿ ನಮ್ಮ ಜವಾಬ್ದಾರಿ.